ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಪ್ರೀತಿಯ ಮಹೇಶ್ DSP. ಈ ಅಣ್ಣ ಒಬ್ಬ ಇಲ್ಲಿ ಸಿಮ್ ಮಾರ್ತಾನ. ಅವನಿಗೆ ಬ್ಯಾಡ್ ಕಮೆಂಟ್ ಹಾಕ್ತಾರ. ಅವ್ನ ಮನ್ಸಿಗೆ ದುಃಖ ಆಗ್ತದೇನೋ ನನಗ್ ಗೊತ್ತಿಲ್ಲ. ಬಟ್ ಅವ್ನ ಇಲ್ಲೇ ಇದ್ದಾನೆ. ಬಟ್ ಅವ್ನಿಗೆ ಹೋಗಿ ನಿಮ್ಗೆ ಮಾತಾಡಿಸ್ತೀನಿ ನೋಡಿ. ಆ ಅಣ್ಣ ಕುಂತಿದ್ದಾನೆ ಇಲ್ಲೇ ಮಾತಾಡ್ಕೋತ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಅಣ್ಣಜಿ. ನಮಸ್ಕಾರ ರೀ ಮಹೇಶ್ ಅಣ್ಣವ್ರಿಗೆ. ನಿಮ್ ಕಡೆದ ಒಂದು ಡೈಲಾಗ್ ನಿಮ್ಬದ್ ಪೈಲೆ ಏನ್ ಬರ್ತದ ಅದ್ರ ವಿಜಿಟ್ ಕೊಡ್ರಿ ಒಂದು. ನಮಸ್ಕಾರ ರೀ ನಮ್ ಸೇಡಂ ಮಂದಿಗೆಲ್ಲ. ರೀಸೆಂಟ್ಲಿ ಒಂದ್ 3 ದಿವಸ 2 ದಿವಸ ಆಯ್ತಲ್ರಿ ಜಗಾಡಿ ಏನಕ್ಕ. ಈಗ ನೋಡ್ರಿ ಸರ್, ತಾವು ಅಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಬೋರ್ಡ್ ರೀ, ಅಲ್ಲಿ ಏನೋ ಛತ್ರಿ ಹಚ್ಚಿನಿ. ಆ ಛತ್ರಿ ಹಚ್ಚಿದ ಜಾಗಕ್ಕ ಅವ್ರ ಏನ್ ಮಾಡ್ಯಾರ, ಛತ್ರಿ ತೆಗೆದು ಅವ್ರದ್ದು ಒಂದು ಏರ್ಟೆಲ್ದವ್ರು ಛತ್ರಿ ಹಚ್ಕೊಂಡ್ ಕುಂತಿದ್ರು. ಇದು ಛತ್ರಿ ತೆಗದ್ ಇಲ್ಲಿ ಯಾರ್ ಹಚ್ಚಿರಿ ಏನು ಅಂತ ಹೇಳಿ ಕೇಳಾಕಂತ ಹೋಗಿದೇವ್ರಿ. ಅದು ಏನದಲ್ಲ ಅವ್ರು ಸಿಕ್ಕಂಗ್ ಬೈದು ಏನದಲ್ಲ ನನಗ ಅವ್ನ ಅಪ್ಪಂತನ ಬೈದ್ ಏನೋ ಇದು ಮಾಡಿದ್ರು. ಅದಕ್ಕೆ ಏನದಲ್ಲ ಸಿಟ್ಟಿ ನಿಂತು ಅದು ಛತ್ರಿ ಅದ್ರ ಟೇಬಲ್ ಎಲ್ಲಾ ಹೊಡೆದಿರ್ತೀನಿ ನೋಡ್ರಿ ಸರ್. ಅದನ್ನ ರೀಸೆಂಟ್ಲಿ ಏನದಲ್ಲ ಅದು ಆಗಿರ್ತದ ಹಂಗ. ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ಯಾರಂತ ಮಾಹಿತಿ ಬಂದಿತ್ತು. ಹೌದೌದ್ರಿ, ಅದೆಲ್ಲಾ ಹೊಡೆದಿದಕ್ಕೂ ಹೋಗಿ ಏನದಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟಾರ್ರಿ. ಕಂಪ್ಲೇಂಟ್ ಕೊಟ್ಟರು ಬಾ ಅಂತ ಹೇಳಿದ್ರು. ಹೋಗಿದ್ದ ಮುಂಜಾನೆ 11ಕ್ಕೆ ಹೋಗಿದ್ದ. PSI ಸಾಬರು 4ಕ್ಕೆ ಬಂದ್ರು. 5ಕ್ಕೆ ವಿಚಾರಣೆ ಆಯ್ತ್ರಿ. ಅದು ನಮ್ದು ಅದು ಏನ್ ಮಾಡಿದ್ರಿ ಅವ್ರು, ಆ ಏರ್ಟೆಲ್ ಆಫೀಸರು ಏನ ದೊಡ್ಡ ಮಂದಿ ಯಾರಂತ ತಿಳ್ಕೊಂಡು ಏನೋ ಗೊತ್ತಿಲ್ಲ. ಅವ್ರದ್ದು ಅದು ಏನು ಹೊಡೆದ್ ಮುರಿದ್ ಬಿದ್ದಿದ್ದೆ ಒಂದ್ ವಿಡಿಯೋ ತೋರಿಸಿ ಅದ್ರ ಮೇಲೆ ಏನದಲ್ಲ ಒಂದ್ ಅವ್ರು ಏನೋ ನಿರ್ಧಾರ ತಗೊಂಡು. ಬಟ್ ನೀವು ಅಲ್ಲಿ ಬಿ ಬೋರ್ಡ್ ಹಾಕಿ ಮತ್ತೆ ಇಲ್ಲಿ ಕೂಡ್ತೀರಿ. ಅಲ್ಲಿ ನೆಳ್ಳಿಲ್ಲ ಅಂತ ಇಲ್ಲಿ ನೆಳ್ಳಾದಂತ ಕೂಡ್ತೀರೇನ್ರಿ? ಹೌದೌದ್ರಿ, ಅಲ್ಲಿ ಛತ್ರಿಯಲ್ಲಿ ನೆಳ್ಳಿಲ್ಲ ಅಂತ ಹೇಳಿ ಅದನ್ನು ಸಿಮ್ ಮಾರಂತಾರ್ರಿ. ನಮ್ಮ VI ಕಂಪ್ನಿ ಸಿಮ್ನು ಮಾರಂತಾರ. ಒಂದ್ ನೆಳ್ಳಿಲ್ಲ ಅದು ನೋಡಿ ಅಲ್ಲಿ ನೋಡಿ ಇಲ್ಲೇ ಕೇಳ್ಕೊಂಡ್ ಬರ್ತಾರಂತ ಇಲ್ಲಿ ಅಲ್ಲಿ ಹಚ್ಚಿರ್ತೀನಿ ಸರ್ ನಾನು. ಟೋಟಲ್ ಸಿಮ್ ಎಸ್ ಮಾರ್ತೀರಿ? ಯಾವ ಕಂಪ್ನಿ ಮಾರ್ತೀರಿ? ನಮ್ಮಲ್ಲಿ ಏರ್ಟೆಲ್, VI, ಜಿಯೋ 3 ಮಾರ್ತಿದೇವ್ರಿ ನಾವು. ಈಗ ಏನ್ ಮಾಡ್ಯಾರ, ಅದು ನಾ ಏನೋ ಇದು ಮಾಡೀನಿ ಅಂತ ತಿಳ್ಕೊಂಡ್ ಏನ್ ಮಾಡ್ಯಾರ ಅವ್ರು, ಏರ್ಟೆಲ್ ಕಂಪ್ನಿದ್ ಏನದಲ್ಲ ನನ್ ಡೆಮೋ ಅದೇನ್ ರೀಚಾರ್ಜ್ ಸಿಮ್ಮಿನ್ ಕೆಲಸ ಮಾಡೋದು ಬಂದ್ ಮಾಡಿಬಿಟ್ಟಾರ ಸರ್. ನಿಮ್ ಡೆಮೋನೇ ಬಂದ್ ಮಾಡ್ಯಾರ? ಹಾ ರೀ. ಎದ್ರ ಸಲಕ? ಅದೇ ಅದು ಏನೋನಾ ಅದು ಅವರೇ ಮಾಡಿ ತಪ್ಪಿ ಮಾಡಿದ ಬಳಕನು ಏನ್ ಮಾಡ್ಯಾರ್ರಿ, ಅದು ನಂದೇ ತಪ್ಪ ಅಂತ ಹೇಳಿ ಏನ್ ಮಾಡ್ಯಾರ ಅವ್ರು ಯಾರು ಏರ್ಟೆಲ್ ಕಂಪ್ನಿದವ್ರು ನಿಮ್ ಡೆಮೋ ಬಂದ್ ಮಾಡ್ಯಾರ ಅವ್ರು. ಹಾ ರೀ. ಅದೇ ಎದ್ರ ಸಲಕ ಅದು ಅವ್ರು ಹೊಡೆದಾರ ನೋಡ್ರಿ, ನೀವ್ ಹೊಡೆದಿರಲ್ಲ ಅದ್ರ ಸಲ ಕಾರಣಗಾಗಿ ನಿಮ್ ಡೆಮೋ ಬಂದ್ ಮಾಡ್ಯಾರ ಅವ್ರು. ಅದೇ ನಾ ಅದು ಹೊಡೆದಿನಿ ಅಂತ ಹೇಳಿ ಏನದಲ್ಲ ಅದು ಅವ್ರು ಬೈದಿದ್ದು ಅದು ಏನೋ ಮಾಡಿದ್ದು ಅದು ಹೋಯ್ತ್ರಿ. ಅದು ಏನೋ ಬಿಟ್ಟು ಏನದಲ್ಲ ಇದು ಹಿಂಗ್ ಮಾಡ್ಯಾನಲ್ಲ ನಮಗಂತ ಏನೋ ಅದಲ್ಲ ಅದು ಯಾವ್ದು ಇಟ್ಕೊಂಡು ಅದು ನಮ್ದು ರೀಚಾರ್ಜ್ ಸಿಮ್ ಕೆಲಸ ಮಾಡ್ಲಾರ್ದಂಗ್ ಮಾಡಿಬಿಟ್ಟಾರ್ರಿ. ಈಗ ಮತ್ತೆ ಈಗ ನಿಮ್ ಡೆಮೋ ರೀ ಈಗ ಏನಿಲ್ಲ, ಸಿಮ್ ಅದು ಏರ್ಟೆಲ್ ಅದು ರೀಚಾರ್ಜ್ ಸಿಮ್ ನಿಂತೇ ಬಿಟ್ಟದ್ರಿ. ಈಗ ನಂದು ಅದು ನಾನು ಏನ್ ಎದಕ್ ಕಾರಣಕ್ಕ ಏನ್ ನನ್ ಡೆಮೋ ನಿಂತ ಏನ್ ಸಮಸ್ಯೆ ಆಗಿತ್ತು ಏರ್ಟೆಲ್ ಕಂಪ್ನಿದವ್ರಿಗೆ ಯಾಕೆ ಬಂದ್ ಮಾಡ್ಯಾರ ಅದು ಏನದಲ್ಲ ನಂಗೆ ಗೊತ್ತಿಲ್ಲ. ನಾನ 10 ವರ್ಷ ನಿಂತ ಅದೇ ಕೆಲಸ ಮಾಡ್ಲತ್ತಿದ್ದ ಸರ್. ಏರ್ಟೆಲ್ ಕಂಪ್ನಿದಾಗ ಮಾಡ್ತೀರಾ ಬೇರೆ ಮಾಡ್ತೀರಾ? 10 ವರ್ಷ ಎಲ್ಲಾ ಸಿಮ್ ಸಿಗ್ತಾವ. 10 ವರ್ಷ ನಿಂತನು ಆ ಡೆಮೋ ರೀಚಾರ್ಜ್ ಸಿಮ್ಮಿಂದ ಎಲ್ಲಾ ಕೆಲಸ ಮಾಡ್ಕೋತೇ ಹೊಂಟಿದ್ರಿ ಕಂಟಿನ್ಯೂ. ಬಟ್ ಇದೇ ಕೆಲಸ ಮಾಡ್ಕೋತಾನೆ ಇದ್ರಿ ನೀವು? ಹಾ ರೀ, ಇಲ್ಲೇ 8-10 ವರ್ಷ ನಿಂತ ಇದೇ ಕೆಲ್ಸಾನೇ ಸರ್ ನಂದು. ಇದ್ರ ಮೇಲೆ ನಂದು ಮನಿ ನಡೆದಿರ್ತದ. ಇದು ಏನದಲ್ಲ ಈ ಅದು ಏನೋ ಒಂದ್ ಇದು ಕಾರಣ ಇಟ್ಕೊಂಡು ಅದು ನಂದು ರೀಚಾರ್ಜ್ ಸಿಮ್ ಮಾಡೋದು ಬಂದ್ ಮಾಡಿಬಿಟ್ರ ಸರ್. ನೋಡ್ರಿ, ಸ್ವಲ್ಪ ಈ ಅಣ್ಣವ್ರ ಜಾಗ ಅಲ್ಲಿತ್ತು. ಬಟ್ ಇಲ್ಲಿ ನೆಳ್ಳಾದಂತ ಬಟ್ ಇಲ್ಲಿ ಬಂದ್ ಕುಂತಾರ. ಬಟ್ ಅವ್ರೇನ್ ಮಾಡ್ಯಾರ, ಬೇರೆ ಊರ್ಲಿಂದ ಬಂದು ಅಲ್ಲಿ ಜಾಗ ಇದೆ ಅಂತ ಅಲ್ಲಿ ಜಾಗ ಇದ್ದ ಅವ್ರು ಇಟ್ಟಾರ. ಅಣ್ಣವ್ರು ತೆಗಿದ್ರು ಬಿ ತೆಗಿ ಅಂದಿಲ್ಲ ಅಂತ. ಬಟ್ ಅವ್ರ ಬಾಯಿ ಬಂದಂಗ ಬೈದ್ರು. ಅಣ್ಣ ಸಿಟ್ಟಿಗೆ ಬಂದ್ ಅವ್ರಿಗೆ ಹೊಡೆದಾನ. ಅವ್ರೇನ್ ಮಾಡ್ಯಾರ, ಕೇಸ್ ಮಾಡ್ಯಾರ. ಅವ್ರು ಅವ್ರಿಗೇನು ಹೊಡೆದಿಲ್ಲ ಸರ್. ಇಲ್ಲ, ಅವ್ರಿಗೆ ನೀವು ಹೊಡೆದಿಲ್ಲ. ನೀವು ಅಲ್ಲಿ ಅವ್ರು ಏನೇನ್ ಹಚ್ಚಿರಲ್ಲ ಬೋರ್ಡ್ ಗಿಡ ಎಲ್ಲಾ ಹೊಡೆದು ನೀವು ಕುರ್ಚಿ ಎಲ್ಲಾ ಮುರ್ದಾಕಿರಿ ಅಷ್ಟೇ ಅಲ್ಲ. ಅದು ನಾವ್ ಒಪ್ಕೋತೇನ್ರಿ. ಅದು ನನಗೂ ತಾಯಿ ತಂದಿ ಸಂಗಾಟ ಹೊಲಸು ಬಾಯಿ ಏನದಲ್ಲ ಅವ್ರು ಬೈದರು. ಆ ಒಂದ್ ಇದಕ್ ನಾನು ಸಿಟ್ಟಿಗೆ ಬಂದ್ ಹಂಗ್ ಮಾಡಿದ್ದೆ ಅಷ್ಟೇ. ಅದು ನಿಮಗ್ ಬೈಬಾರ್ದು, ಜಸ್ಟ್ ಹೇಳ್ಬೇಕಿತ್ತು. ಆಯ್ತ್ರಿ ಹಣ ತೆಗಿತೀನಿ ಅಂದ್ರೆ ಮಾತೇ ಮುಗಿತಿತ್ತು. ಅದು ನಂದ್ ಹಚ್ಚಿದ ತೆಗದ್ ಈ ಕಡೆ ಸೈಡಿಗೆ ಒಗದ್ ಏನದಲ್ಲ ಅವ್ರು ಹಚ್ಕೊಂಡಿದಕ್ ನನಗ್ ಕೇಳಕಂತ ಹೋದ್ರು. ಅದು ಸಿಟ್ಟಿಗೆ ಬಂದು ಸಿಕ್ಕಂಗ ಔಡ ಸೌಡ ಬೈದಿರ್ ಸರ್. ಅದಕ್ಕೆ ಏನದ ಇದಂದ್ರೆ ನಿಮ್ಗ ಕ್ಯಾಜುವಲ್ ಆಗಿ ಇನ್ಸ್ಟಾಗ್ರಾಮ್ದಾಗ ಬ್ಯಾಡ್ ವರ್ಡ್ಸ್ ಬೈತಾರಲ್ಲ, ನಿಮ್ಗ ನಿಮ್ ಮನ್ಸಿಗೇನು ದುಃಖ ಅನ್ಸಲ್ಲ? ಅಲ್ಲ, ಅದು ಕೆಟ್ಟ ಕಾಮೆಂಟ್ ಮಾಡ್ತಾರ ಅಂದ್ರುನು ಅವ್ರು ನಮ್ಮ ಅಭಿಮಾನಿನೇ ಇರ್ತಾರ. ಅವ್ರು ನನ್ ವಿಡಿಯೋಗಳು ನೋಡ್ತಾರ್ರಿ. ಅಂದ್ರು ಏನದಲ್ಲ ಒಂದ್ ಸ್ವಲ್ಪ ಮನ್ಸಿಗೆ ನೋವು ಆತದ, ಹಂಗೇನಿಲ್ಲ. ಅದು ಏನ ಅಂದ್ರುನು ಏನೋ ಒಬ್ಬೊಬ್ರಿಗೆ ನಾನು ರಿಪ್ಲೈ ಮಾಡಿರ್ತೀನಿ ಕೆಟ್ಟದಾಗಿ ಅವ್ರಿಗೂ ಬೈದಿದ್ದಕ್ಕ.
ಅದು ಈ ಇತ್ತೀಚಿಗೆ ಏನದಲ್ಲ ಅದು ನಾನ್ ಅವ್ರಿಗೆ ಏನ್ ಅನ್ನಲಾಗಿನ್ ಅಂದ್ರ ಅವ್ರು ನನ್ ವಿಡಿಯೋ ನೋಡ್ತಾರ ಅಂತ ತಿಳ್ಕೊಂಡ್ ಅವ್ರು ನಮ್ಮ ಅಭಿಮಾನಿನೇ ಇರ್ತಾರಲ್ರಿ. ಅವ್ರ ಏನೋ ನೋಡ್ತಾ ಇರ್ತಾರ, ಅಭಿಮಾನಿ ಅನ್ನಕ್ಕಿಂತ ಫಾಲೋವರ್ಸ್ ವೀಕ್ಷಕ ದೇವರುಗಳು ಅವ್ರು. ಹೌದು. ಅದಕ್ಕೆ ಏನದಲ್ಲ ಈ ಇತ್ತೀಚಿಗೆ ಏನ್ ಮಾಡ್ಲತ್ತಾರ ಅದಕ್ಕೆ ನಾ ಏನೋ ರೆಸ್ಪಾನ್ಸ್ ಏನ್ ಮಾಡಲಾಗಿನಿ. ಈಗ ಆದ್ರೂ ಏನದಲ್ಲ ಸಪ್ರೇಟ್ DM ದಾಗ ಅದು ಇದು ಏನೋ ಕೆಟ್ಟ ಏನೋ ಬೈತಿರ್ತಾರ, ಡೈರೆಕ್ಟ್ ಮೆಸೇಜ್ ಏನ್ ಮಾಡಲಾಗ್ಯಾರ. ಇದು ಅದು ವಿಡಿಯೋದಾಗೆ ಏನ್ ಇದು ಡೈರೆಕ್ಟ್ ಹಾಕಲಾಗ್ಯಾರ. ಅದು DM ದಾಗನು ಅಂತಿರ್ತಾರ ಏನೋ ಒಂದ್ ಯಾವಾಗೋ ಈಗ ಇತ್ತೀಚಿಗೆ ಏನದಲ್ಲ ಕಡಿಮೆ ಆಗ್ಯಾವ ಸರ್. ರೀಸೆಂಟ್ಲಿ ನೋಡ್ದೆ ಸುಮನ್ ಸಿಂಹಾರಲ್ಲೇ ಅವೆಲ್ಲ ತಗೊಂಡಿ ಏನ್ ಮಾಡ್ತಿ ಇದು ಮಾಡ್ತಿ ಅಂತ ಬಂದ್ವಲ್ಲ. ಅದಕ್ಕೆ ಅಣ್ಣಗ್ ಏನ್ ನನಗೆ ಒಂಥರ ಬೇಜಾರಾಯ್ತಿ. ಅಣ್ಣಗ್ ಈ ತರ ಮಾಡ್ಕೊಂಡ್ ಉಳ್ಳಾತ್ರ ಬಿ ಈ ತರ ಸುಮ್ನೆ ಬ್ಯಾಡ್ ಕಮೆಂಟ್ ಹಾಕ್ತಾರಲ್ಪ ಅಂತ ನನಗೆ ದುಃಖ ಆಯ್ತು. ನಾನು ಇದು ವಿಡಿಯೋ ಚಾಲು ಮಾಡಿದ್ದೆ ಸರ್. ಅದು ನಮ್ದು ದಂಧ ಇದು ವ್ಯಾಪಾರ ಸರಿಯಾಗಲಿ ಅಂತೇಳಿ ಏನೋ ವಿಡಿಯೋ ಮಾಡಿ ಬಿಡಮು. ಮೊದಲು ಎಲ್ಲಾ ಫಾಲ್ತು ವಿಡಿಯೋಗಳು ಮಾಡ್ತಿದ. ಇದು ನಾನು ವ್ಯಾಪಾರ ಸರಿಯಾಗಲಿ ಅಂತೇಳಿ ಏನ್ ವಿಡಿಯೋಗಳು ಮಾಡ್ಲತ್ತಿದ. ಈ ವಿಡಿಯೋಗಳು ನೋಡ್ನು ನಮ್ಮ ಏನದಲ್ಲ ದೇವ್ರು ಕಸ್ಟಮರ್ ದೇವ್ರುಗಳು ಏನದಲ್ಲ ಬರ್ಲಾಕ್ ಚಾಲು ಆದ್ರು. ಅದು ಹಂಗೆ ಸ್ವಲ್ಪ ಕಂಟಿನ್ಯೂ ಇದು ಮಾಡಮು ಅಂತೇಳಿ ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ಲತ್ತೀನಿ. ಅದಕ್ಕೆ ಏನದಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಸುದ್ಯಾಕ ಕೆಟ್ಟ ಕಾಮೆಂಟ್ ಬರ್ತಾವ. ಬಿಲ್ಕುಲ್ ನಾ ಏನ್ರಿ ಜೀರೋ ಏನ್ ಹೀರೋ ಅಲ್ಲ. ಹೌದ್ರಿ ಹೌದ್. ಇದು ಹಳ್ಳಿ ಪಳ್ಳಿದವ್ರಿಗೆ ಆಫರ್ ಏನ್ ಇಟ್ರಿ ಜಿಯೋ ಕಡ್ದು? ಈಗ ಹಳ್ಳಿ ನಿಂತು ಏನ್ ಬರ್ತಾರ ಸರ್ ಅವರು, ಈ ಏರ್ಟೆಲ್ VI BSNL ಏನ್ ಸಿಮ್ ಇರ್ತಾವ, ಯಾರಾದ್ರೂ ಬರ್ರಿ ನಮ್ಮ ಮಹೇಶ್ ಅಣ್ಣವ್ರ ಕಡಿಂದ ಬಂದ್ರು ಏನದಲ್ಲ ಅವ್ರಿಗೆ ಏನದಲ್ಲ ಜಿಯೋದಾಗ ಮಾಡ್ಕೊಂಡ್ರು ಏನದಲ್ಲ ಫ್ರೀ ಮಾಡಿ ಕೊಡ್ತೀವ್ರಿ. ಯಾರಿಗೆ ಎಲ್ಲರಿಗೆ ಬಂದೋರಿ ಹಳ್ಳಿ ಕಡಿಂದ ಬಂದು. ನಾನ್ ಕರ್ದು ಫ್ರೀ ಮಾಡ್ಬೇಡ್ರಿ. ನಿಮ್ ಚಾರ್ಜ್ ಏನದ ಚಾರ್ಜ್ ತಗೋರಿ. ಸಿಮ್ ತಗೋಲ್ಲತ್ತಾರ ಅಂದ್ರ ಅದೇನ್ ಚಾರ್ಜ್ ಅದ ಅದು ಬಿ ತಗೋರಿ. ನಮ್ ಕರ್ದೆ ಅಂತ ಹಂಗೇನಿಲ್ಲ. ನಿಮ್ದು ಏನದ ನಿಮ್ ಮುಂಜಾನೆ ಹಿಡ್ದು ಸಂಜೆ ತಕ ಕೂಡ್ತೀರಿ ನೀವು. ನಿಮ್ಗೆ ರೊಕ್ಕ ಬೇಕೇ ಬೇಕಾಗ್ತದ. ನಿಮ್ದು ಡ್ಯೂಟಿ ಆದ ನಿಮ್ದು ಕರ್ತವ್ಯ ಅದ್ ನೀವು ತಗೊಲೇಬೇಕಾಗ್ತದ. ನನ್ ಕರ್ದು ಬಂದಾರಂತ ಅಣ್ಣ ನನ್ನ ಹೆಸರು ಹೇಳಿ ನೀವು ಫ್ರೀ ಆಗಿ ಮಾಡೋದ್ ಬ್ಯಾರೆ ಜರತಿಲ್ಲ. ಅದು ಏನೋ ಚಾರ್ಜ್ ಅದ ಚಾರ್ಜ್ ತಗೊಂಡ್ ನೀವ್ ಮಾಡ್ರಿ. ನಾವು ನಿಮ್ಮ ಅಭಿಮಾನಿನೇ ಇವ್ರು ಸರ್. ನೀವು ನಿಮ್ ವಿಡಿಯೋಗಳು ನೋಡ್ತಾ ಇರ್ತೀವಿ ಏನದ. ಅದಕ್ಕೂ ಏನದಲ್ಲ ಇರ್ಲಿ ನಿಮ್ ಕಡೆಯಿಂದ ಬೇಕಾದ್ರೆ ಯಾರನ್ನ ಬಂದ್ರು ಏನದಲ್ಲ ಅದು ಫ್ರೀ ಮಾಡಿ ಕೊಡಮ್ರಿ. ಜಿಯೋದಾಗ ಯಾರಾದ್ರೂ ಬರೋರಿದ್ರು ಬರ್ರಿ. ನಮ್ ಕಡೆದ ಫ್ರೀಗೆ ಮಾಡಕ್ ಹೋಗ್ಬೇಡ್ರಿ ಅಣ್ಣ. ನಿಮ್ದು ಏನದ ನಿಮ್ದು ದುಡ್ಡು ಬೇಕಲ್ಲ ಅದು ಎಷ್ಟ ಚಾರ್ಜ್ ಆ ಚಾರ್ಜ್ ಸ್ವಲ್ಪ ಕಡಿಮೆ ಮಾಡ್ತೀರ ಅಂದ್ರೆ ಕಡಿಮೆ ಮಾಡ್ಕೊರ್. ನಮ್ ಕಡೆ ಇಲ್ಲ ಜಾಸ್ತಿ ತಗೋತೀರ ಅಂದ್ರೆ ಜಾಸ್ತಿ ತಗೋರಿ. ನಾ ನಿಮಗ್ ಬ್ಯಾಡ್ ಅನ್ನಲ್ಲ. ಇಷ್ಟೇ ಹೇಳ್ತೀನಿ. ಇಲ್ಲಿಗೆ ನಾ ವಿಡಿಯೋ ಮುಕ್ತಾಯ ಮಾಡತ್ತೀನಿ. ಯಾರು ಮಾತಾಡಿ ಏನ್ ಹೇಳ್ತೀರಿ ಹೇಳ್ರಿ. ಏನಾದ್ರು ಎಡಿಟ್ ಮಾಡ್ತೀರಾ? ಇಲ್ಲ ಏನ್ ಹೇಳ್ತೀರ? ಲೈಕ್ ಮಾಡಿ, ಶೇರ್ ಮಾಡಿ, ಅಣ್ಣವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ. ಇವ್ರು ನೋಡ್ರಿ ನಮ್ಮ ಮಹೇಶ್ ಅಣ್ಣವ್ರ ಅಂತೇಳಿ ಮಹೇಶ್ DSP ಅಂತೇಳಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ದಾಗ ಚಾನಲ್ ಅದ. ನಾನ್ ಇವ್ರ ದೊಡ್ಡ ಅಭಿಮಾನಿ ನೋಡ್ರಿ. ಯಾರು ಇವ್ರ ವಿಡಿಯೋಗಳು ನೋಡ್ತೀರಿ ಭಾರಿ ಇರ್ತಾವ. ಲೈಕ್ ಶೇರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.